ಶ್ರೋತೃಗಳಿಗೆ ನಮಸ್ಕಾರ. ನಮಗೆಲ್ಲರಿಗೂ ಕೂಡ ಜೀವನದಲ್ಲಿ ನಾವು ಸ್ಥಿತಿವಂತರಾಗಿ ಚೆನ್ನಾಗಿ ಬಾಳಬೇಕು ಅನ್ನುವಂತಹ ಅಪೇಕ್ಷೆ ಸಹಜವಾದದ್ದೇ ಅಲ್ವೇ? ಹಾಗಿದ್ದರೆ ಅದಕ್ಕೆ ನಾವು ಮಾಡಬೇಕಾದ್ದೇನು ಅನ್ನುವಂತಹ ಪ್ರಶ್ನೆ ಬರೋದು ಕೂಡ ಸಹಜವೇ. ನಾನಾ ಮಾರ್ಗಗಳಿವೆ ಜೀವನದಲ್ಲಿ ನಾವು ಚೆನ್ನಾಗಿರೋದಕ್ಕೋಸ್ಕರ ಪ್ರಯತ್ನ ಪಡೋದರಲ್ಲಿ. ಆ ನಾನಾ ಮಾರ್ಗಗಳಲ್ಲಿ ಒಂದು ದೇವತೋಪಾಸನೆ ಅಂತ ಅನಿಸ್ಕೊಳ್ಳುವಂಥದ್ದು. ಜಗತ್ತನ್ನು ಸೃಷ್ಟಿ ಮಾಡಿದಂತಹವನು ಮತ್ತು ಅದನ್ನು ಚೆನ್ನಾಗಿರುವಂತೆ ನೋಡಿಕೊಳ್ಳುವನು ಅಂತ ಈ ಲೆಕ್ಕಗಳೆಲ್ಲ ಇದೆ ಭಗವಂತ ಅಂತ ಹೇಳಬೇಕಾದ್ರೆ. ಸೃಷ್ಟಿ ಮಾಡಿದವನು ಬ್ರಹ್ಮ ಅಂತ ಹೇಳ್ತೀವಿ. ಸ್ಥಿತಿಗೆ ಕಾರಣನಾದಂಥವನು ವಿಷ್ಣು. ಆದ್ದರಿಂದ ವಿಷ್ಣು ಪತ್ನಿ ಆತನ ಶಕ್ತಿಯಾದಂತಹವಳು, ಅವಳ ಸ್ತುತಿ ನಾವು ನಮ್ಮ ಚೆನ್ನಾಗಿರುವಂತಹ ಸ್ಥಿತಿಗೆ ಅದು ಕಾರಣವಾಗುವಂಥದ್ದು ಅಂತ ಹೇಳೋದುಂಟು. ಅದಕ್ಕೋಸ್ಕರವಾಗಿ ಲಕ್ಷ್ಮಿ ಅಷ್ಟೋತ್ತರವನ್ನು ನಾವು ಅನುಸಂಧಾನ ಮಾಡುವಂಥದ್ದು ಯುಕ್ತವಾದಂಥದ್ದು. ಲಕ್ಷ್ಮಿಯ ಅಷ್ಟೋತ್ತರದಲ್ಲಿ 108 ನಾಮಗಳಿವೆ. ಅದರ ಆರಂಭ ಪ್ರಸಿದ್ಧವಾದದ್ದೇ. ಪ್ರಕೃತಿಂ ವಿಕೃತಿಂ ವಿದ್ಯಾಂ ಸರ್ವಭೂತ ಹಿತಪ್ರದಾಂ ಶ್ರದ್ಧಾಂ ವಿಭೂತಿಂ ಸುರಭಿಂ ನಮಾಮಿ ಪರಮಾತ್ಮಿಕಾಂ ಅಂತ ಅದು ಆರಂಭವಾಗುತ್ತೆ. ಈ ಅಷ್ಟೋತ್ತರದಲ್ಲಿ ಅದರ ಹೆಸರೇ ಹೇಳುವಂತೆ ಅಷ್ಟ ಉತ್ತರ ಅಂದರೆ 8+ ಅಂತ ಅರ್ಥ. ಅಂದರೆ 100+8 ಅಂದರೆ 108 ನಾಮಗಳು ಅದರಲ್ಲಿರುವಂಥದ್ದು. ಆ ನಾಮಗಳ ಒಂದು ಕಿರು ಪರಿಚಯವನ್ನು ನಾವು ಇಲ್ಲಿ ಮಾಡಿಕೊಳ್ಳೋಣ. ಮೊಟ್ಟ ಮೊದಲನೆಯ ನಾಮ ಪ್ರಕೃತಿ ಅನ್ನುವಂಥದ್ದು. ನಾಮಾವಳಿಯಲ್ಲಿ ಓಂ ಪ್ರಕೃತ್ಯೈ ನಮಃ ಅಂತಲೇ ಹೇಳಿ ಆರಂಭ ಮಾಡುವಂಥದ್ದು. ಲಕ್ಷ್ಮಿಯು ಪ್ರಕೃತಿ ಸ್ವರೂಪಿಣಿ ಅನ್ನೋದನ್ನು ಈ ಮಾತು ಹೇಳುತ್ತೆ. ಏನು ಹಾಗಂದರೆ, ನಮಗೆಲ್ಲರಿಗೂ ಪರಿಚಯ ಇರುವಂಥದ್ದು ಅಂದರೆ ಸೃಷ್ಟಿಯಲ್ಲಿ ನಾವು ನೋಡ್ತೀವಲ್ಲ, ಸುತ್ತಮುತ್ತ ಇರುವಂಥದ್ದನ್ನೇ ನಾವು ಪ್ರಕೃತಿ ಅಂತ ಅಂದ್ಕೊಳ್ಳೋದು. ಆದರೆ ಶಾಸ್ತ್ರಗಳಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ಮೂಲವಾದಂತಹ ಶಕ್ತಿ ಏನಿದೆಯೋ ಅದನ್ನೇ ಪ್ರಕೃತಿ ಅಂತ ಹೇಳುವಂಥದ್ದು. ಇನ್ನು ಪಾರಿಭಾಷಿಕವಾಗಿ ಹೇಳೋದಾದರೆ ಸತ್ವ ರಜಸ್ ತಮಸ್ಸುಗಳ ಒಂದು ಸಾಮ್ಯಾವಸ್ಥೆಯನ್ನು ಪ್ರಕೃತಿ ಅಂತ ಹೇಳ್ತಾರೆ. ಅಂತೂ ಅವಳಿಂದಲೇ ಈ ಜಗತ್ತಿನ ಸೃಷ್ಟಿಯೆಲ್ಲ ಆಗುವಂತಹದ್ದು. ಅಂತಹ ದೇವತೆಗೆ ಮೊಟ್ಟ ಮೊದಲು ನಮಸ್ಕಾರ. ಲಕ್ಷ್ಮಿಯ ಅಷ್ಟೋತ್ತರ ನಾಮಗಳಲ್ಲಿ ಎರಡನೆಯದು ವಿಕೃತಿ ಅನ್ನುವಂಥದ್ದು. ಪ್ರಕೃತಿಂ ವಿಕೃತಿಂ ವಿದ್ಯಾಂ ಅಂತ ಹೇಳೋದ್ರಲ್ಲಿ ವಿಕೃತಿ ಅನ್ನುವಂಥದ್ದು ಎರಡನೇದು. ವಿಕೃತಿ ಅನ್ನೋ ಪದಕ್ಕೆ ಅರ್ಥ ವಿಕಾರ ಅಂತಂದ್ಬಿಟ್ಟು. ಏನಿದು, ಭಗವತಿಯನ್ನೇ ವಿಕಾರ ಸ್ವರೂಪಿಣಿ ಅಂತ ಹೇಳೋದಾ? ಇದು ಒಂದು ರೀತಿ ಅವಮಾನ ಮಾಡ್ದಂಗಲ್ವಾ ಅಂತ ಪ್ರಶ್ನೆ ಬರಬಹುದು. ಹಾಗಲ್ಲ. ಅದನ್ನು ಶಾಸ್ತ್ರಗಳಲ್ಲಿ ಆ ಪದವನ್ನು ಹೇಗೆ ಬಳಸಿದ್ದಾರೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಯಾವುದೇ ಬದಲಾವಣೆಯನ್ನು ಕೂಡ ಸಂಸ್ಕೃತದಲ್ಲಿ ವಿಕಾರ ಅಥವಾ ವಿಕೃತಿ ಅಂತ ಹೇಳುವಂಥದ್ದುಂಟು. ಇವಾಗ ಚಿನ್ನ ಇರುತ್ತೆ, ಚಿನ್ನದ ಆಭರಣವನ್ನು ನಾವು ಮಾಡ್ತೀವಿ. ಚಿನ್ನದ ಒಂದು ವಿಕಾರವೇ ಚಿನ್ನದ ಆಭರಣ ಅಂತ ಹೇಳೋದು ಕೂಡ ಉಂಟು. ಹಾಗೆ ವಿಕಾರ ಅಂತಂದರೆ ಅದರಲ್ಲಿ ಏನೋ ಒಂದು ಬದಲಾವಣೆ ಬಂದಿರುವಂತಹದ್ದು ಅಂತ. ನಮಗೆ ಕೆಟ್ಟ ಬದಲಾವಣೆಯನ್ನು ವಿಕಾರ ಅಂತ ಹೇಳಿ ಅಭ್ಯಾಸವಾಗಿರೋದ್ರಿಂದ ಮೊದಲು ಆ ಅಭಿಪ್ರಾಯವೇ ಮನಸ್ಸಿಗೆ ಅದು ಮೂಡುವಂಥದ್ದು. ಆದರೆ ವಾಸ್ತವವಾಗಿ ಹಾಗಲ್ಲ. ಯಾವುದೇ ಬದಲಾವಣೆಯನ್ನು ಕೂಡ ನಾವು ವಿಕಾರ ಅಥವಾ ವಿಕೃತಿ ಅಂತ ಕರೆಯಬಹುದು. ಹಾಗಾದರೆ ಲಕ್ಷ್ಮಿಯಲ್ಲಿ ಯಾವ ಬದಲಾವಣೆಯನ್ನು ನಾವು ಇಲ್ಲಿ ವಿಕೃತಿ ಅಂತ ಕರೆಯಬಹುದು ಅಂತ ಪ್ರಶ್ನೆ ಕೇಳಿದ್ರೆ, ಅದಕ್ಕೆ ಮೊದಲನೆಯ ನಾಮವನ್ನು ಗಮನದಲ್ಲಿಟ್ಕೊಂಡು ಹೇಳಿದ್ರೆ ಅವು ಗೊತ್ತಾಗುತ್ತೆ. ಮೊದಲನೆಯದು ಪ್ರಕೃತಿ, ಈಗ ಹೇಳಿರುವುದು ವಿಕೃತಿ. ಸೃಷ್ಟಿಯ ಆರಂಭದಲ್ಲಿ ಇರುವಂತಹದ್ದು ಪ್ರಕೃತಿ ಮತ್ತು ಅದೇ ಮುಂದಕ್ಕೆ ಸೃಷ್ಟಿಯಾಗಿ ಬೆಳೆಯುವಂತಹದ್ದು ವಿಕೃತಿ ಅಂತ ಅನಿಸ್ಕೊಳ್ಳುವಂತಹದ್ದು. ಮೊದಲು ಮೂಲ ಶಕ್ತಿಯಾಗಿ ಇದ್ದಂಥದ್ದು ಮುಂದಕ್ಕೆ ಬೆಳೀತಾ ಬೆಳೀತಾ ನಮಗೆ ಕಾಣಿಸುವಂತಹ ಪಂಚಭೂತಗಳಾಗಿ ಬರುವಂತಹದ್ದು. ಇದಕ್ಕೆ ಮಧ್ಯದಲ್ಲಿ ಕೂಡ ಹಲವು ಘಟ್ಟಗಳುಂಟು ಅಂತ ಹೇಳ್ತಾರೆ. ಹೀಗೆ ಒಟ್ಟು 24 ತತ್ವಗಳಾಗಿ ಬೆಳೆಕೊಳ್ಳುವಂತಹದ್ದು ಅಂತ ಹೇಳ್ತಾರೆ. 25ನೇಯದು ಜೀವ, 26ನೇವನು ಪರಮಾತ್ಮ ಅಂತ ಹೇಳ್ತಾರೆ. ಈ 24 ವಿಕೃತಿ ಅಂತ ಅನಿಸ್ಕೊಳ್ಳುವಂತಹದ್ದು. ಮೂಲ ಪ್ರಕೃತಿಯಿಂದ ಬೆಳೆದಂತಹ ಈ ತತ್ವಗಳೆಲ್ಲವೂ ಕೂಡ ವಿಕಾರ ಅಥವಾ ವಿಕೃತಿ ಅಂತ ಅನಿಸ್ಕೊಳ್ಳುವಂಥದ್ದು ಶಾಸ್ತ್ರಗಳ ಪರಿಭಾಷೆ. ನಮಸ್ಕಾರ.